ತವರು ಜಿಲ್ಲೆ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ಸಂಕ್ರಾಂತಿ ಗಿಫ್ಟ್ ಕೊಟ್ಟಿದ್ದಾರೆ. ಮೈಸೂರು ಪಾಲಿಕೆ ಇನ್ಮುಂದೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಆಗುತ್ತೆ. ಪಾಲಿಕೆ ಹೆಸರು ಮರುನಾಮಕರಣವನ್ನ ರಾಜ್ಯ ಸರ್ಕಾರ ಮಾಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಬಹುದೊಡ್ಡ ಗಿಫ್ಟ್ ಅದು, ಸಂಕ್ರಾಂತಿ ಗಿಫ್ಟ್ ಅದು. ಇನ್ನು ಪಾಲಿಕೆ ಹೆಸರನ್ನ ಮರುನಾಮಕರಣವನ್ನ ರಾಜ್ಯ ಸರ್ಕಾರ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರ ಕನಸಿನ ಗ್ರೇಟರ್ ಮೈಸೂರಿಗೆ ಮಾನ್ಯತೆ ಸಿಕ್ಕಿದೆ. ಸಿದ್ದರಾಮಯ್ಯನವರ ತವರು ಜಿಲ್ಲೆಯೂ ಕೂಡ ಮೈಸೂರೇ. ಹಾಗಾಗಿ ಈ ಪಾಲಿಕೆಯ ವ್ಯಾಪ್ತಿಗೆ ಈಗ ಹೂಟಗಳ್ಳಿ, ನಗರಸಭೆ, ಶ್ರೀರಾಂಪುರ, ಕಡಕೋಳ, ರಮ್ಮನಹಳ್ಳಿ ಮತ್ತು ಭೋಗಾದಿಪಟ್ಟಣ ಪಂಚಾಯಿತಿಗಳ ಸೇರ್ಪಡೆಯಾಗಿದೆ. ಚಾಮುಂಡಿ ಬೆಟ್ಟ ಸೇರಿದಂತೆ ಕೆಲವು ಗ್ರಾಮ ಪಂಚಾಯಿತಿಗಳು ಸೇರ್ಪಡೆ. ಇನ್ನು ಮೈಸೂರು ಪಾಲಿಕೆಯ ಒಟ್ಟು ವಿಸ್ತೀರ್ಣ 341.44 ಕಿಲೋಮೀಟರ್ಗೆ ಏರಿಕೆಯಾಗಿದೆ. ಸಲಹೆ ಮತ್ತು ಆಕ್ಷೇಪಣೆ ಸಲ್ಲಿಸಲಿಕ್ಕೆ 30 ದಿನಗಳ ಒಂದು ಕಾಲಾವಕಾಶ ಇದೆ. ಮೈಸೂರು ಪಾಲಿಕೆ ಇನ್ಮುಂದೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ. ಇದು ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯ ಜನರಿಗೆ ಕೊಟ್ಟಿರುವಂತಹ ಒಂದು ಸಂಕ್ರಾಂತಿ ಗಿಫ್ಟ್. ಒಂದು ಕಡೆ ಅರಸು ದಾಖಲೆಯನ್ನು ಸರಗಿಟ್ಟಿದ್ರು, ಅದಾದ ಮೇಲೆ ಇಡೀ ಮೈಸೂರಿನಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣ ಆಯಿತು. ಜೊತೆಗೆ ಸಾಕಷ್ಟು ಭಾಗ್ಯಗಳ ಒಡೆಯ ಅಂತ ಕೂಡ ಅವ್ರನ್ನ ಕರೀತಾರೆ. ಈಗ ಮತ್ತೊಂದು ಭಾಗ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಆ ಭಾಗದ ಜನರಿಗೆ ಕೊಟ್ಟಿರುವಂತಹ ಒಂದು ಸಂಕ್ರಾಂತಿ ಗಿಫ್ಟ್ ಇದು. ಜೊತೆಗೆ ಈ ಈಗ ಮೈಸೂರು ಪಾಲಿಕೆ ಏನಿತ್ತಲ್ಲ, ಇದೀಗ ಮಹಾನಗರ ಪಾಲಿಕೆ ಆಗಿದೆ. ಮೈಸೂರು ಪಾಲಿಕೆ ಇನ್ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಆಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಮೈಸೂರು ಮಹಾನಗರ ಪಾಲಿಕೆಯ ಬೋರ್ಡನ್ನು ಕೂಡ ಗಮನಿಸ್ತಾ ಇದ್ದೀರಾ.